ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ APMC ಅಂಗಡಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಇಲ್ಲಿ ಹುಣಸೆ ಹಣ್ಣಿನ ಮಾರ್ಕೆಟ್ ನಡೆಯುತ್ತೆ. ವಾರಕ್ಕೆ 2 ಸಲ, ಸೋಮವಾರ ಮತ್ತು ಗುರುವಾರ. ನಾನು ಹೋದ ಗುರುವಾರ ಬಂದಿದ್ದೆ, ಮತ್ತು ಇವತ್ತು ಬರ್ತಾ ಇದ್ದೀನಿ. ತುಮಕೂರಿನ APMC ಅಂಗಡಿಯಲ್ಲಿ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹುಣಸೆ ಹಣ್ಣಿನ ಮಾರುಕಟ್ಟೆ. ಬೆಳಗಿನ ಜಾವ ಆರಂಭ ಆಗುತ್ತೆ, ಸುಮಾರು ಮಧ್ಯಾಹ್ನ ಕೂಡ ಇರುತ್ತೆ. ಟೆಂಡರ್ ಮುಖಾಂತರ ರೇಟು ನಿರ್ಧಾರ ಆಗುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಈ ಮಾರುಕಟ್ಟೆಗೆ ಬರ್ತಾರೆ. ಟೆಂಡರ್ ಆಗುತ್ತೆ. ಟೆಂಡರ್ ಆದಮೇಲೆ ಕ್ವಿಂಟಾಲಿಗೆ ಇಷ್ಟು ಅಂತ ಲೆಕ್ಕ ಆಗುತ್ತೆ. ಆಮೇಲೆ KG ಕನ್ವರ್ಟ್ ಮಾಡ್ಕೋಬೋದು ಅಲ್ವಾ? ಕ್ವಿಂಟಾಲ್ ಆದಮೇಲೆ KG ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸರ್, ನಿಮ್ಮ ಹೆಸರು? ಊರು? ಗಂಗನಹಳ್ಳಿ ತಾಲೂಕು? ಶಿರಾ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಸಿರಾ ತಾಲೂಕು. ಸಿರಾಕ್ ಹೋಗಿಲ್ಲ APMCಗೆ? ಇಲ್ಲ ಸರ್, ಹೋಗಿಲ್ಲ. ಹೌದಾ? ಏನು ತೊಗೊಂಬಂದಿದ್ದು? ಇದೇನಾ? ಇನ್ನೂ ಟೆಂಡರ್ ಆಗಿಲ್ಲ? ಇಲ್ಲ, ಆಗಿಲ್ಲ ಸರ್. ಇದು ನಿಮ್ಮ ಇವೆಲ್ಲ? ಹೌದಾ? ಟೆಂಡರ್ ಆದಮೇಲೆ ಕ್ವಿಂಟಾಲಿಗೆ ಇಷ್ಟು ಅಂತ ಆಗುತ್ತಲ್ವ? ಟೆಂಡರ್ ಆದಮೇಲೆ ಕ್ವಿಂಟಾಲಿಗೆ ಇಷ್ಟು, ಅದನ್ನು ಕನ್ವರ್ಟ್ ಮಾಡ್ಕೊಂಡ್ರೆ KGಗೆ ಆಗುತ್ತೆ. ಇನ್ನು ಪರವಾಗಿಲ್ಲ. ಹೋದ ವಾರ ಟೆಂಡರ್ ಚೆನ್ನಾಗಿತ್ತಾ? ಪರವಾಗಿಲ್ಲ ಸರ್. ಈ ವಾರ ಹೆಂಗೆ ಅಂತ ಗೊತ್ತಿಲ್ಲ, ಇನ್ನೂ ಬರಬೇಕು. ಅದೇ ಹೋದವರು ಬಂದಿರಲಿಲ್ಲ ನೀವಲ್ವ? ಇಲ್ಲ, ಹೋದಾರ ಇಲ್ಲ ಸರ್. ಆಮೇಲೆ ಯಾವ ಹಣ್ಣಿಗೆ ಜಾಸ್ತಿ ಡಿಮ್ಯಾಂಡ್ ಸರ್? ಸರ್, ಈ ಹಣ್ಣಿಗೆ ಇದಕ್ಕೆ ಜಾಸ್ತಿ ಡಿಮ್ಯಾಂಡ್. ಈ ಹಣ್ಣೆ ಇದು ನಾರ್ಮಲ್ ಇರುತ್ತೆ, ಈ ಹಣ್ಣಿಗೆ ಜಾಸ್ತಿ ಡಿಮ್ಯಾಂಡ್ ಅಲ್ವಾ? ಮತ್ತೆ ಯಾವ್ಯಾವ ಕೂಡ ಜನ ಬರ್ತಾರೆ ಇಲ್ಲಿಗೆ? ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ತುಮಕೂರು ಡಿಸ್ಟಿಕ್ಕು, ಪಾವಗಡ, ತುಮಕೂರು ಡಿಸ್ಟಿಕ್ಕು, ಔಟ್ಸೈಡಿಂದ ಎಲ್ಲ ಬರ್ತಾರೆ. ಹಿಂದೂಪುರ ಎಲ್ಲ ಬರ್ತಾರೆ. ಅಲ್ಲಿಂದನೂ ಬರ್ತಾರೆ, ತುಂಬ ಜನ ಎಲ್ಲ ಬರ್ತಾರೆ. ಆಂಧ್ರದಿಂದನೂ ಬರ್ತಾರೆ, ಪಾವಗಡದಿಂದ ಬರ್ತಾರೆ, ತುಂಬ ಜನ ಬರ್ತಾರೆ. ಟೆಂಡರ್ದಾರರು ಬರ್ತಾರಲ್ವಾ? ಬರ್ತಾರೆ ಸರ್, ಬರ್ತಾರೆ. ಔಟ್ಸೈಡಿಂದ ಬರ್ತಾರೆ, ತುಂಬ ಜನ ಬೇಡಿಕೆ ಇದೆ ಸರ್, ಬರ್ತಾರೆ ಅಲ್ವಾ? ವಿಶೇಷ ಏನಪ್ಪ ಗೊತ್ತಾ? ತುಮಕೂರು ಜಿಲ್ಲೆ ಜಾಸ್ತಿ ಮರಗಳು ಜಾಸ್ತಿ ಇದಾವೆ, ಹುಣಸೆ ಹಣ್ಣು ಮರಗಳು ಅಲ್ವಾ? ಉತ್ಪನ್ನ ಕೂಡ ಜಾಸ್ತಿ ಇದೆ ಅಲ್ವಾ? ತುಮಕೂರು ಜಿಲ್ಲೆಯಲ್ಲಿರೋಂಥ ಹುಣಸೆ ಮರಗಳು ಎಲ್ಲೂ ಇಲ್ಲ ಅಲ್ವಾ? ಉತ್ಪನ್ನನೂ ಜಾಸ್ತಿ ಇದೆ ಅಲ್ವಾ? ರೈತರಿಗೆ ಒಂದು ಉಪಕಸುಬು ಇದ್ದಂಗೆ, ಒಂದು ವಾಣಿಜ್ಯ ಬೆಳೆ ಇದ್ದಂಗೆ ಅಲ್ವಾ? ಇವತ್ತು 16 ತಾರೀಕು? 16 ಅಲ್ವಾ? ತಾರೀಕು ಹಾಂ, 16. ಸ್ನೇಹಿತರೆ, ಗುರುವಾರ ಇವತ್ತು 16/4/2026. ನೋಡಿ, ಈಗೆಲ್ಲ ಬರ್ತಾ ಇದ್ದಾರೆ. ಕರ್ನಾಟಕದ ಮೂಲೆಯಿಂದಲೇ ಜನ ಬರ್ತಾರೆ. ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಬರ್ತಾರೆ. ಟೆಂಡರ್ ಆಕ್ಷನ್ ಆಗುತ್ತೆ. ನೋಡಿ, ಮಾರುಕಟ್ಟೆಯ ದೃಶ್ಯಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ರೆಡಿ ಮಾಡಿರಾ? ಇಲ್ಲ, ಮಾಡಿ. ಸರ್, ಇವೆಲ್ಲ ಟೆಂಡರ್ ಆಗಬೇಕಾ? ಹ್ಞೂ ಸರ್, ಇವೆಲ್ಲ ಟೆಂಡರ್ ಆಗಬೇಕು. ಹ್ಞೂ ಸರ್. ನಂಬರ್ 1 ಅವು ನಂಬರ್ ಇಡಪ್ಪ. ಅಮ್ಮಾರ, ನಿಮ್ದು ಯಾವುದು ಹುಣಸೆ ಹಣ್ಣು ಇದಾ? ಬಂದವರಲ್ಲ, ಲೆಕ್ಕವರಲ್ವ ನೀವು?
ಬಂದವರಲ್ಲ ಮಾರ್ಕೆಟಿಗೆ ಬಂದವರಲ್ಲ. ಚೆನ್ನಾಗಿ ಮಾಡ್ತಿದ್ದೀರಾ? ಚೆನ್ನಾಗಿದೆ, ಚೆನ್ನಾಗಿ ಮಾಲ್ ಮಾತ್ರ ಚೆನ್ನಾಗಿದೆ. ಹೌದೌದು, ಚೆನ್ನಾಗಿ ಮಾಡ್ತಿದ್ದೀರಾ. ಇದು ಚೆನ್ನಾಗಿದೆ ಮೇಡಮ್, ನಿಮ್ದ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹೌದಾ, ಇವ್ರದಾ? ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸಗಾರರಿಂದ ಚೆನ್ನಾಗಿ ಮಾಡ್ತಿದ್ದಾರೆ. ಲೈವ್ ಹೋಗ್ತಾ ಇದೆ ಈಗ. ಇಲ್ಲ ಈಗ ಲೈವ್ಗೆ ಹಾಕ್ಬಿಡಿ ಸುಮ್ಮನೆ. ಇಲ್ಲ ಎಡಿಟ್ ಮಾಡಿ ಹಾಕ್ತೀವಿ. ಕೆಲವು ಯಾರ್ಯಾರೇನೋ ಮಾತಾಡಿರ್ತಾರೆ, ಅವೆಲ್ಲ ಕಟ್ ಮಾಡ್ತೀವಿ. ಹೌದಾ, ಕಟ್ ಮಾಡಿ ಸರ್, ಹೋದ ವಾರ ಎಷ್ಟಾಗಿತ್ತು ಟೆಂಡರ್? ಸರ್ ಹೋದ ವಾರ ಸ್ವಲ್ಪ ಕಮ್ಮಿ ಆಗಿತ್ತು. ಈ ವಾರ ಚೇತರಿಸ್ಕೊಳ್ಳೋಕೆ ಕಾಣ್ತಲ್ಲ. ಅಲ್ಲ, ಹೋದ ವಾರ ಯಾಕೆ ಜಾಸ್ತಿ ಕಮ್ಮಿ ಆಯ್ತು ಅಂತಂದ್ರೆ ಮಾಲು ಜಾಸ್ತಿ ಬಂದ್ಬಿಟ್ಟೈತೆ. ಹೌದಾ? 45 ಲಾರಿ ಬಂದೈತೆ. ಹೋದ ವಾರ 45. ಈ ಕೆಲಸಗಾರರು ಸಮಸ್ಯೆಯಿಂದ ರೇಟ್ ಕಮ್ಮಿ ಆಗಿರೋದು. ಎಷ್ಟಾಗಿತ್ತು ರೇಟ್? ಎಷ್ಟಾಗಿತ್ತು? ಒಂದೊಂದು 500 ರೂಪಾಯಿ, 1000 ರೂಪಾಯಿ ಕಮ್ಮಿ ಆಗಿತ್ತು. ಏನು 15,000ದಿಂದ 18,000 ಆಗೋದು ಪರ್ ಕ್ವಿಂಟಾಲು. ನೆನ್ನೆ ಸ್ವಲ್ಪ ಮಾಲ್ ಜಾಸ್ತಿ ಇರೋದ್ರಿಂದ ಕೆಲಸಗಾರರು ತೊಂದರೆ, ಇದರಿಂದ ಈ ಮೋಡ ಮಳೆ ಗಿಡ ವಾತಾವರಣದಲ್ಲಿ ಕಮ್ಮಿ ಆಗ್ತದೆ. 13,000ದಿಂದ 17,000 ಆಗಿತ್ತು ಹೋದ ವಾರ. ಈ ವಾರ ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ನಿರೀಕ್ಷೆ ಮಾಡ್ಬೋದಲ್ವಾ? ಅಲ್ವಾ? ಯಾಕೆಂದ್ರೆ ಉತ್ಪನ್ನ ಕೂಡ ಕಡಿಮೆ ಇದೆ ಅಲ್ವಾ? ಕಮ್ಮಿ ಇದೆ. ಆಮೇಲೆ ವಾತಾವರಣ ಬಿಸಿಲಿದೆ. ಮಳೆಗಾಲ ಮಳೆ ಬರುವಂತದಾದ್ರೆ ನೆಂದೋಗ್ತದೋ ಏನೋ ಅಂತ ಖರೀದಿದಾರರಿಗೂ ಸ್ವಲ್ಪ ಭಯ ಇರ್ತದೆ. ಆದ್ರಿಂದ ಇವತ್ತೇನು ಮಾಮೂಲಿ ಅಂತದೆ. ಹೌದೌದು, ಇನ್ನೊಂದು 2-3 ತಿಂಗಳು ಇರುತ್ತಾ ಇದು? ಸರ್ ಇದು ಇಲ್ಲ, ಈಗಾಗಲೇ 50%, 60% ಮುಗ್ದಂಗೆ ಕಾಣ್ತದೆ. ಇನ್ನೊಂದು 30-40% ಇದೆ. ಒಂದು ತಿಂಗಳು, ಈ ತಿಂಗಳು ಅಲ್ವಾ? ಈ ತಿಂಗಳು ಏಪ್ರಿಲ್ ಮೇ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಮರದಿಂದ ಬೀಳ್ಸಿಟ್ಟಿರೋದು. ಇದು ಕಲರ್ ಹಂಗೆ ಇರ್ತದೆ. ಈ ಕಲರ್ ಒಂದು ಫೇಡ್ ಕಲರ್ ಬ್ಲಾಕ್ ಐತೆ. ಮಳೆ ಆದ್ರೆ ಮಳೆ ವಾತಾವರಣ ಬಂದ್ಬಿಟ್ರೆ ಕಪ್ಪು ಆಗ್ಬಿಡ್ತದೆ. ರೇಟ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ. ಇವತ್ತು ಯಾವಾಗಲೂ ವೈಟ್ಗೆಲ್ಲ ಸರ್ ಎಲ್ಲ. ಹೌದೌದು, ಬಟ್ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ, ಕೆಲಸಗಾರ ಕಡೆಯಿಂದ ಚೆನ್ನಾಗಿ ತಗೊಂಡಿದ್ದಾರೆ. ಗೊತ್ತಾಗ್ಬಿಡುತ್ತೆ. ವರ್ಕ್ ಚೆನ್ನಾಗೈತೆ. ಆಗ್ಲಿ ಸರ್, ರೈತರಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಕಷ್ಟಪಟ್ಟು ತಗೊಂಬರ್ತಾರೆ, ಮರ ತಗೊಂಬರ್ತಾರೆ, ಚೇಣಿ ಮಾಡಿರ್ತಾರೆ ಅಲ್ವಾ? ಕಷ್ಟಪಟ್ಟು ಮಾಡಿರ್ತಾರೆ. ಒಂದು ಲಾಭ ಬಂತು ಅಂದ್ರೆ ಖುಷಿ ಇರ್ತಾರೆ ಅಲ್ವಾ? ಯಾವುದೇ ಆಗ್ಲಿ ಅಲ್ವಾ? ಹಾಗಾಗಿ ಯಾರಿಗೇ ಆಗ್ಲಿ ಒಂದು ಲಾಭ ಇದ್ರೆ ಖುಷಿ ಇರುತ್ತದು ಅಲ್ವಾ? ಆಮೇಲೆ ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ ಇದ್ದಂಗೆ. ಪ್ರತಿ ಒಂದ್ಸಲಿನೂ ಲಾಭ ಆಗಲ್ಲ, ಪ್ರತಿ ಒಂದ್ಸಲಿನೂ ನಷ್ಟ ಆಗಲ್ಲವಲ್ಲ. ಜೀವನದಲ್ಲಿ ಸುಖ ದುಃಖ ಹೆಂಗೋ ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ. ಅದೇ ಅಲ್ವಾ ಸರ್, ಯುಗಾದಿ ಆದ್ಮೇಲೆ ಶುರು ಬೆಲ್ಲ ಅಂತ. ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ. ಸರ್, ನಿಮ್ಮ ಹೆಸರು? ಸುದರ್ಶನ್ ಅಂತ. ಫೋನ್ ನಂಬರ್ ಇದೆಯಾ? ಹ್ಞೂ ಸರ್, ಕೊಡಿ. 9441465696. ನಮ್ದು ಹಳ್ಳಿ ಸಿದ್ರಬೆಟ್ಟದ ಹತ್ರ ಮಲ್ಲೇಕಾವು ಅಂತ, ಕೊಟ್ಗೆರೆ ತಾಲೂಕು. ಮಲ್ಲೇಕಾವು ಅಂತ. ನಮ್ಮ ತಂದೆಯವರು ಇಲ್ಲಿ ಮಂಡಿ ಪ್ರಾರಂಭ ಮಾಡಿದ್ರು. ನಮ್ದು ಎಜುಕೇಶನ್ ಆದ್ಮೇಲೆ ನಾವು ಇದೇ ಈಗೆಲ್ಲ ರೈತರು ನಮ್ಗೊಂಥರ ಏನೋ ನಮ್ಮ ಒಡಂಬಡಿಕೆ, ಆತ್ಮೀಯತೆ ಅಲ್ವಾ? ಏನು ಮಾಡೋದಕ್ಕೆ ಆತ್ಮೀಯತೆ. ಆಯ್ತು ಸರ್, ಯಾರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಳ್ಳೆ ರೇಟ್ ಮಾಡಿಸ್ಕೊಡ್ತೀವಿ ಅಲ್ವಾ? ಯಾಕಂದ್ರೆ ಮಾತುಗಳಿದಾವಲ್ಲ, ಮಾತುಗಳು ಆತ್ಮೀಯತೆಯಲ್ಲಿ ಚೆನ್ನಾಗಿರ್ಬೇಕು. ಆಮೇಲೆ ನಮ್ಮಲ್ಲಿ CVN ಬರೀತಾರೆ, BRE ಬರೀತಾರೆ,
ಸಿಂದಗಿ ಬರೀತಾರೆ, RCT ಬರೀತಾರೆ, LTC ಬರೀತಾರೆ, DHK ಬರೀತಾರೆ, ಎಲ್ಲ RJA ಅವರೇ, GMB ಅವರೇ, GCR ಬರೀತಾರೆ. ಎಲ್ಲ ಇದರಿಂದ ನಮ್ಗೆ ಪೇಮೆಂಟ್ ಹೆಂಗಾಗುತ್ತೆ ಅವ್ರಿಗೆ ರೈತರಿಗೆ? ನಾವು ರೈತರಿಗೆ ಆದಷ್ಟು ಅವ್ರ ಮೊಬೈಲ್ಗೆ ಹೋಗ್ಬಿಡುತ್ತಾ ಇಲ್ಲ ಪೇಮೆಂಟ್ ಆಗ್ಲೇ ಪೇಮೆಂಟ್ ಮಾಡ್ಬಿಡ್ತೀವಿ. ಫೋನ್ ಪೇ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಕ್ಯಾಶ್ ಕೊಟ್ಬಿಡ್ತೀವಿ. ನಮ್ಮಲ್ಲಿ ಇನ್ನ ನಮ್ಮ ರೈತರಿನ್ನ ಅಷ್ಟೊಂದು ಆಗಿಲ್ಲ. ಅವ್ರಿಗೆ ಕೂಲಿ ಕೊಡ್ಬೇಕಾಗ್ತೈತೆ, ಅಲ್ಲಿ ಇದಾಗ್ತೈತೆ. ಅದಕ್ಕೆ ಆಮೇಲೆ ರಾತ್ರಿ 9-10 ಗಂಟೆ ಆದ್ರೆ ಯಾರಿಗೂ ಕೊಡಲ್ಲ ಸರ್ ದುಡ್ಡು. ಹೋಗ್ತಾ ಬರ್ತಾ ಏನು ಆಗ್ಬೋದು ಅಂತ ಆದ್ರಿಂದ ಕ್ಯಾಶ್ ಕೊಟ್ಬಿಡ್ತೀರಾ? ಕ್ಯಾಶ್ ಕೊಟ್ಬಿಡ್ತೀರಾ? ಇಲ್ಲ, ಮಾರನೇ ದಿನ ನಾವು ಫ್ರೀ ಮಾಡ್ಕೊಂಡು ಮನೆ ಹತ್ರಕ್ಕೆ ತಗೊಂಡು ಕೊಡ್ತೀವಿ. ಅದು ಒಂದು ಅನುಕೂಲನೇ. ಜಾಸ್ತಿ ದುಡ್ಡು ಆಮೇಲೆ 70-80 ಸಾವಿರ ಲಕ್ಷ ಗಟ್ಟಲೆ ಆದ್ರೆ ನಾವು ರೈತರಿಗೆ ದುಡ್ಡು ಕೊಡಲ್ಲ. ಚೀಟಿ ಕೊಟ್ಬಿಟ್ಟು 1,000ನೋ 2,000ನೋ ಖರ್ಚು ಕೊಟ್ಬಿಟ್ಟು 2-3 ದಿನದಲ್ಲಿ ಅವ್ರ ಮನೆ ತಲುಪಿಸ್ತೀರಾ? ಪರವಾಗಿಲ್ಲ. ಅದೆಲ್ಲ ಸರ್ ನಂಬಿಕೆ, ದೇವರು ಎಲ್ಲ ಅಷ್ಟೇನೆ. ಇದೆಲ್ಲ ನಂಬಿಕೆಯಿಂದಲೇ ನಡೀತಾ ಇರೋದು. ಈಗ ನೀವು ನೋಡಿದ್ರಿ ಮಾತುಕತೆ, ನಿಮ್ಮ ಆತ್ಮೀಯತೆ, ನಿಮ್ಮ ಸೌಜನ್ಯ, ಇವೆಲ್ಲ ಏನಾದ್ರು ಗೊತ್ತಾ? ಅದು ಜನಗಳ ಮನಸ್ಸಲ್ಲಿ ಒಂದು ಭಾವನೆ ಮೂಡುತ್ತೆ. ನಾವು ಹಳ್ಳಿಯಿಂದ ನಾನು ನೋಡಿ ನಿಮಗೆ ಬಂದು ನಾನು ನಿಮಗೆ ಕೇಳಿದೆ ಫಸ್ಟ್, ಜನಗಳ ಮನಸ್ಸಲ್ಲಿ ಭಾವನೆ ಮೂಡುತ್ತೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ, ಒಳ್ಳೆ ರೇಟ್ ಸಿಗ್ಲಿ ಸರ್. ಆಯ್ತು. ಯಜಮಾನ್ರ ಯಾವರು? ಕುದೂರು. ಅಲ್ಲಿಂದ ಬಂದ್ರಿ? ಹುಣಸೆಹಣ್ಣು ತಗೊಂಬಂದ್ರ? ಕುದೂರು ಮಾಗಡಿ ತಾಲೂಕು ಅಲ್ವಾ? ಯಾವ ಮೂರು? ಅದನ್ನ ಹಾಕೊಟ್ಬಿಡಪ್ಪ. ಎಲ್ಲಿಗೆ? ಇದು ಕುಟ್ಟೋದಕ್ಕಾಗಲ್ಲ. ಇದು ಹಿಂಗೆ ತಗೊಂಬಂದಿರ್ತಾರೆ. ಇದು 3,500 ರೂಪಾಯಿ ಹೋಗ್ತೈತೆ ಕ್ವಿಂಟಾಲು. ಇದಕ್ಕೆ ಇದು ನೋಡಿ, ಇದು ಕಟ್ಕಾಯಿ. ಇದು 50 ರೂಪಾಯಿ. ಇದು ಕುಟ್ತಾರೆ. ಮನೆಯಲ್ಲಿ ಕುಟ್ಟೋರು ಇರಲ್ಲ, ಹಿಂಗ್ ತರ್ತಾರೆ. ಕುಟ್ಟೋರು ಮನೆಗೆ ತಗೊಂಡೋಗಿ ಕುಟ್ಕೊಂಡು ಮುಂದಿನ ವಾರ ತಗೊಂಬರ್ತಾರೆ. ಇವೆಲ್ಲ ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ. 45 ರೂಪಾಯಿ. ಇದು ರಾ ಮೆಟೀರಿಯಲ್ ಇದ್ದಂಗೆ. 45 ಅಂದ್ರೆ 4,500? ಹ್ಞೂ ಸರ್, 4,500 ಕ್ವಿಂಟಾಲ್. ರಾ ಮೆಟೀರಿಯಲ್ ಇದ್ದಂಗೆ. ಗೊತ್ತಾಯ್ತು. ಕೆಲಸ ಮಾಡ್ಬೇಕಲ್ಲ ಅವೆಲ್ಲ, ಕುಟ್ಟಿ ಮಾಡಿ ನಾರೆಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಅಲ್ವಾ, ಒಣಗಿಸಿ ಮಾಡಿ ಅವೆಲ್ಲ ಮಾಡ್ಬೇಕಲ್ವಾ? ರಾ ಮೆಟೀರಿಯಲ್ ಇದ್ದಂಗೆ. ಒಳ್ಳೆ ಅನುಭವ ಇದೆ ನಿಮಗೆ ಅಲ್ವಾ? ಚೆನ್ನಾಗೈತೆ, ಒಳಗಡೆ ಐತೆ. 50